ಬಂದಾಗ ಹೆಲ್ತ್ ಸ್ಟೇಟಸ್ ಹೇಗಿದೆ, ನಮ್ಮ ದೇಶದ ಆರೋಗ್ಯ ಸ್ಥಿತಿ ಹೇಗಿದೆ, ಮೆಡಿಕಲ್ ಫೆಸಿಲಿಟೀಸ್ ಹೇಗಿದೆ ಅಂತ ಕೇಳಿದ್ರೆ ತುಂಬ ಚಿಂತಾಜನಕವಾಗಿದೆ. ನಮ್ಮ ದೇಶದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಇದೆ. ಈ ವೈರಸ್ ಬರೋದಕ್ಕೆಲ್ಲ ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಅಂದರೆ ಪ್ರತಿ ತಿಂಗಳು 2 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ನಮ್ಮ GDP-ಯಲ್ಲಿ 1.2% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್, ಮಿನಿಮಮ್ 3% ಆರ್ 6%. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ನಮ್ಮ GDP-ಯಲ್ಲಿ 3% ಅಥವಾ 6% ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಡಬೇಕು. ನಾವು ಮೀಸಲಿಡ್ತಾನೆ ಇಲ್ಲ. ಭಾಳ ಜನ ಏನು ಮಾಡ್ತಾರೆ, ಈ ಹಳ್ಳಿಗಾಡುಗಳಲ್ಲಿ ಅಥವಾ ಸ್ಲಮ್ಗಳಲ್ಲಿ ಈ ನಕಲಿ ಡಾಕ್ಟರ್ಸ್ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರು ಎಲ್ಲರೂ ಯಾರೋ ಒಬ್ಬ ಡಾಕ್ಟರ್ ಹತ್ರ ಕಂಪೌಂಡರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. 1 ವರ್ಷ 2 ವರ್ಷ ಸೇರ್ಕೊಂಡ್ಮೇಲೆ ಆ ಡಾಕ್ಟ್ರ್ ಕೊಡುವಂಥ ಒಂದು 5-10 ಮೆಡಿಸಿನ್ಸ್ನ ಕಲ್ತ್ಬಿಟ್ಟಿರ್ತಾರೆ. ಶುರು ಮಾಡಿಬಿಡ್ತಾರೆ ಅವರು. ಯೆಲ್ಲೋ ಕಲರು, ರೆಡ್ ಕಲರು ಇಂಜೆಕ್ಷನ್ ಕೊಟ್ಕೊಂಡು ಜನರಿಗೆ ಡ್ರಿಪ್ಸ್ ಹಾಕ್ಬಿಟ್ಟು 1000-2000 ಲೂಟಿ ಮಾಡಿ ಇಲ್ಲದೆ ಇರೋದನ್ನ ಬ್ಲಡ್ ಟೆಸ್ಟ್ ಬರೆದು ಬಿಡ್ತಾರೆ. ಈ ಥರದನ್ನೆಲ್ಲ ಮಾಡಿ ಜನರಿಗೆ ಸಾವಿಗೆ ತುತ್ತಾಗ್ಬಿಟ್ಟಿದ್ದಾರೆ. ಜನರ ಪ್ರಾಣನ ತುಂಬ ಜನರು ಹೊಟ್ಟೋಗಿದೆ. ಹಾಗಾಗಿ ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ದರೆ ಅವ್ರದ್ದೇ ಆದಂಥ ಸರ್ಕಾರದಿಂದ ಅನುಮತಿ ಪಡ್ಕೊಂಡು ಅವ್ರದ್ದೇ ಆದಂಥ KPM ಅಂತ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅದ್ರ ಮುಖಾಂತರ ಅವರು ಟ್ರೀಟ್ಮೆಂಟ್ ಕೊಡ್ಬೋದು. ಅಕಸ್ಮಾತ್ ಆ ಡಾಕ್ಟರ್ ಏನಾದರೂ ತಪ್ಪು ಮಾಡಿದ್ರೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ DHO, THO, KPM ರೀಡ್ರೆಸಲ್ ಸೆಲ್ ಇರುತ್ತೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ನಕಲಿ ಡಾಕ್ಟರ್ ಮೇಲೆ ಆದಾಗ ನಕಲಿ ಡಾಕ್ಟರ್ಗೆ ಬೆಂಗಳೂರಿನ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಬೆಂಗಳೂರಲ್ಲೇ ಸಾಕಷ್ಟು ನಕಲಿ ಡಾಕ್ಟರ್ ಮೇಲೆ ಈಗ FIR ಆಗಿದೆ. ಹಾಗಾಗಿ ನೀವೆಲ್ಲರೂ ಹುಷಾರಾಗಿರಿ. ನಕಲಿ ಯಾವುದು ಅಸಲಿ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಎಲ್ಲರೂ ಜಾಗೃತರಾಗಿ ನೀವು ಪ್ರಶ್ನೆ ಮಾಡಬೇಕು, ಯಾರು ಅಸಲಿ ಯಾರು ನಕಲಿ. ಹಾಗಾಗಿ ನಿಮ್ಮ ಪ್ರಾಣ ಭಾಳ ಇಂಪಾರ್ಟೆಂಟು. ಯಾರು ಕ್ವಾಲಿಫೈಡ್ ಆಗಿರ್ತಾರೆ ಅನ್ನೆಸೆಸರಿಯಾಗಿ ಟೆಸ್ಟ್ ಮಾಡಿಸಲ್ಲ, ಅನ್ನೆಸರಿಯಾಗಿ ಇದು ಮಾಡೋದಲ್ಲ. ಹಾಗಾಗಿ ಈಗ ನೋಡಿ, ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಅಂತ ಇರ್ತಾನೆ, ತಾಲೂಕಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಅಂತಾನೆ, THO ಅಂತಾರೆ, DHO ಅಂತಾರೆ. ಇವರೆಲ್ಲರೂ ಬರ್ತಾರೆ. ಭಾಳಷ್ಟು ಜನ ಈ THO, DHOಗಳು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ತುಂಬ ಕಲೆಕ್ಷನ್ ಏಜೆಂಟ್ ಇರ್ತಾರೆ, ತುಂಬ ಕೆಲಸ ಮಾಡ್ತಾರೆ. ಭಾಳಷ್ಟು ಜನ DHOಗಳ ಜೊತೆ THOಗಳ ಜೊತೆ ಮಾತಾಡ್ತೀನಿ. ಭಾಳಷ್ಟು ಜನ ಏನು ಮಾಡ್ತಾರೆ, ಸರ್ಕಾರಿ ಸ್ಕೀಮ್, ಒಂದು ಸ್ಕೀಮಿಗೆ ಒಂದು ಸ್ಕ್ಯಾಮು. ಸರ್ಕಾರಿ ಟೆಂಡರ್ ಕೊಡಿ ಅಂಥದ್ದು, ಮೆಡಿಸಿನ್ಸ್ಗೆ ಟೆಂಡರ್ ಕರಿ ಅಂಥದ್ದು, ಈಗ ಒಂದಿಷ್ಟು ಈಗ KPM ಅಂತಿದೆ, ಅಲ್ಲಿ ದುಡ್ಡು ಕೇಳೋವಂಥದ್ದು, ಈ ಥರದ ಸಾಕಷ್ಟು ಮಾಡ್ತಾ ಇದ್ದಾರೆ. ಹಾಗೆ ಅವರು ಕರ್ತವ್ಯ ನಿಭಾಯಿಸ್ತಾ ಇಲ್ಲ. ನಕಲಿ ಡಾಕ್ಟ್ರನ್ನ ಬ್ಯಾನ್ ಮಾಡ್ತಾ ಇಲ್ಲ. ಒಬ್ಬನ ಕ್ಲಿನಿಕ್ನ ಕ್ಲೋಸ್ ಮಾಡಿಸ್ತಾನೆ, ಇನ್ನೊಬ್ಬನ ದುಡ್ಡು ಕೊಟ್ಬಿಟ್ಟು ಓಪನ್ ಮಾಡೋಕ್ಕೆ ಬಿಡ್ತಾನೆ. ಈ ಥರದ್ದು ಎಲ್ಲ ಆಗ್ತಾ ಇದೆ. ಹೀಗಾಗಿ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಯವರು ದಿನೇಶ್ ಗುಂಡೂರಾವ್ ಅವರು ಇದ್ರ ಮೇಲೆ ನಕಲಿ ಡಾಕ್ಟರ್ ಹಾವಳಿನ ತಪ್ಪಿಸ್ಬೇಕು. ಮತ್ತು ಅಲ್ಲಿರುವಂಥ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಒಂದು ಅಧಿಕಾರ ಕೊಡಬೇಕು. ಈ ಥರ ನಕಲಿ ಡಾಕ್ಟರ್ನ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸುವಂಥದ್ದು ಆಗಬೇಕು. ಅದಾಗ್ತಾ ಇಲ್ಲ. ಈಗ ಏನು ಮಾಡ್ಬಿಡ್ತಾರೆ, ಪೊಲೀಸರಿಗೆ ಅಧಿಕಾರ ಕೊಟ್ಬಿಟ್ರೆ ಮತ್ತೆ ಆ ನಕಲಿ ಡಾಕ್ಟರ್ ಜೊತೆ ಸೇರಿ ಹಪ್ತಾ ವಸೂಲಿ ಮಾಡುವಂಥ ಸಾಧ್ಯತೆಗಳಿದೆ. ನಕಲಿ ಡಾಕ್ಟರ್ಗೆ ಸ್ಟ್ರಿಂಜೆಂಟ್ ಆ್ಯಕ್ಷನ್ನು DC, DHO, ಇನ್ಸ್ಪೆಕ್ಟರ್, ಅಲ್ಲಿರೋ SP 3 ಜನ ಒಂದು ಕಮಿಟಿ ಮಾಡಿ 3 ಜನಕ್ಕೆ ಆ ಮಾಹಿತಿ ಇರಬೇಕು. ಆವಾಗ ಮತ್ತೆ ಮೀಡಿಯಾಗೆ ಅದನ್ನು ಪಬ್ಲಿಷ್ ಮಾಡಬೇಕು. ಏನೇನು ಎಲ್ಲಿ ರೇಡ್ ಮಾಡಿದ್ವಿ, ಎಲ್ಲೆಲ್ಲಿ ನಕಲಿ ಡಾಕ್ಟರ್ಸ್ ಇದೆ ಅಂತ ಮೀಡಿಯಾದವ್ರಿಗೆ ಮಾಹಿತಿ ಕೊಡಬೇಕು. ಆವಾಗ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾರೆ. ಹಾಗಾಗಿ 3 ಜನ ಸೇರಿ ಈ ನಕಲಿ ಡಾಕ್ಟರ್ ಹಾವಳಿನ ತಪ್ಪಿಸ್ಬಿಡು. ಬೆಂಗಳೂರಲ್ಲಿ ಸಾಕಷ್ಟು ನಕಲಿ ಡಾಕ್ಟರ್ಸ್ ಇದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಮತ್ತು ಈ ಬಿಜಾಪುರ, ಗುಲ್ಬರ್ಗ, ರಾಯಚೂರು ಅಂತ ಎಲ್ಲ ಕಡೆನೂ, ಈ ಎಲ್ಲೆಲ್ಲ ಕಡೆಯಿಂದ, ಉತ್ತರ ಪ್ರದೇಶದಿಂದ, UP, ಹರಿಯಾಣದಿಂದ ಬಂದುಬಿಟ್ಟಿದ್ದಾರೆ ಹಿಂದಿ ಮಾತಾಡೋ ಡಾಕ್ಟರ್ಸ್ ಅಲ್ವೇ ಅಲ್ಲ. ಅವರು SLCನೋ PUC ಓದಿರೋರು, ಅಥವಾ ನರ್ಸ್ ಓದಿರೋರು, ಅಥವಾ ಫಾರ್ಮಾಸಿಸ್ಟ್ ಆಗಿರೋರು, ಅಥವಾ ಟೆಕ್ನಿಷಿಯನ್ ಆಗಿರೋರು, ಅವರು ನಾನು ಡಾಕ್ಟರ್ ಅಂದ್ಬಿಟ್ಟು ಒಂದು ಎಫ್ರಾನ್ ಹಾಕ್ಕೊಂಡು, ಒಂದು ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಒಂದು ಕ್ಲಿನಿಕ್ ಶುರು ಮಾಡಿಬಿಡ್ತಾರೆ. ಹಾಗಾಗಿ ಹುಷಾರಾಗಿರಿ. ನಕಲಿ ಡಾಕ್ಟರ್ ಯಾರು, ಅಸಲಿ ಡಾಕ್ಟರ್ ಯಾರು ಅಂತ ನೀವೇ ಜಾಗೃತಿಯಿಂದ ಕಂಡು ಹಿಡಿದು, ನಿಮ್ಗೆ ಏನಾದರೂ ಆ ಥರ ನಕಲಿ ಡಾಕ್ಟರ್ಸ್ ಕಂಡ್ರೆ ನೀವು ಸಂಬಂಧಪಟ್ಟ ಆರೋಗ್ಯ ಇಲಾಖೆಗೆ ಕಂಪ್ಲೇಂಟ್ ಕೊಡಿ, ಅಥವಾ DC-ಗೆ ಕಂಪ್ಲೇಂಟ್ ಕೊಡಿ, ಅಥವಾ THO ಕಂಪ್ಲೇಂಟ್ ಕೊಡಿ. ನಿಮ್ಮ ಆರೋಗ್ಯನ ನೀವು ಉಳಿಸ್ಕೊಳ್ಳಿ. ನೀವು ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಇವ್ರನ್ನೇ ಹೋಗಬೇಕು. ಕ್ವಾಲಿಫೈಡ್ ಡಾಕ್ಟರು ಅಂತ PHC ಆಗಲಿ, CH ಆಗಲಿ, ಒಳ್ಳೆ ಆಸ್ಪತ್ರೆಯಲ್ಲಿ ಕ್ವಾಲಿಫೈಡ್ ಡಾಕ್ಟರ್ ಅಂತಾರು, MBBS ಆಗಲಿ, BAMS ಆಗಲಿ, BHMS ಆಗಲಿ, ಯಾರು ಕ್ವಾಲಿಫೈಡ್ ಆಗಿರ್ತಾರೆ, ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಾರೆ, ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ನ ತೊಗೋಬೇಕು. ಮತ್ತು ನಿಮ್ಗೆ ಗೊತ್ತಿದೆ, ಸರ್ಕಾರ ಆಸ್ಪತ್ರೆ ಭಾಳ ದುಸ್ಥಿತಿ ಆಗ್ಬಿಟ್ಟಿದೆ. ಅಲ್ಲಿರುವಂಥ ಸರ್ಕಾರ ಆಸ್ಪತ್ರೆ ಡಾಕ್ಟ್ರುಗಳು ಪ್ರೈವೇಟ್ ಕ್ಲಿನಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಡಾಕ್ಟ್ರ್ ಸಿಗೋದಿಲ್ಲ. ಹಾಗಾಗಿ ಇನ್ನೊಂದು ನಿಮ್ಗೆ ಏನಂದರೆ, ನಮ್ಮ ದೇಶದಲ್ಲಿ ಈ ಥರ ಹೆಲ್ತ್ ಕೇರ್ ಎಮರ್ಜೆನ್ಸಿ ಅಂತಾರೆ. ನಮ್ಮ ದೇಶದಲ್ಲಿ ಈ ವೈರಸ್ ಬಂದಾಗ ಹೆಲ್ತ್ ಸ್ಟೇಟಸ್ ಹೇಗಿದೆ, ನಮ್ಮ ದೇಶದ ಆರೋಗ್ಯ ಸ್ಥಿತಿ ಹೇಗಿದೆ, ಮೆಡಿಕಲ್ ಫೆಸಿಲಿಟೀಸ್ ಹೇಗಿದೆ ಅಂತ ಕೇಳಿದ್ರೆ ತುಂಬ ಚಿಂತಾಜನಕವಾಗಿದೆ. ನಮ್ಮ ದೇಶದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಇದೆ. ಈ ವೈರಸ್ ಬರೋದಕ್ಕೆಲ್ಲ ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಅಂದರೆ ಪ್ರತಿ ತಿಂಗಳು 2 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ನಮ್ಮ GDP-ಯಲ್ಲಿ 1.2% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್, ಮಿನಿಮಮ್ 3% ಆರ್ 6%. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ನಮ್ಮ GDP-ಯಲ್ಲಿ 3% ಅಥವಾ 6% ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಡಬೇಕು. ನಾವು ಮೀಸಲಿಡ್ತಾನೆ ಇಲ್ಲ.
ಎಜುಕೇಷನ್ಗೆ ಮೀಸಲಿಡ್ತಾ ಇಲ್ಲ, ಶಿಕ್ಷಣಕ್ಕೆ ಮೀಸಲಿಡ್ತಾ ಇಲ್ಲ. ಯಾವುದೋ ಕುಕ್ಕರ್ಗೋ ನಿಕ್ಕರ್ಗೋ ಶಾದಿ ಭಾಗ್ಯ, ಈ ಭಾಗ್ಯ, ಅದು ಯಾವುದ್ಯಾವುದೋ ಈಗ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತಿದೆ, ಆರೋಗ್ಯ ಕರ್ನಾಟಕ ಅಂತ ಕಾರ್ಡ್ ಇದೆ, ಸರ್ಕಾರದ್ದು ಸ್ಕೀಮ್ಸ್ ಇದೆ, ಇನ್ಶೂರೆನ್ಸ್ ಯಾವುದು ವರ್ಕ್ ಆಗ್ತಾನೆ ಇಲ್ಲ. ವರ್ಕ್ ಆಗ್ತಿದ್ರೆ ಜನ ಹಿಂಗೆಲ್ಲ ಯಾಕೆ ಸಾಯ್ತಾಯಿದ್ರು? ಯಾಕೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಅಷ್ಟು ಯಾಕೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಜಾಸ್ತಿ ಬೆಳೀತಾ ಇದ್ವು? ನಿಮ್ಗೆ ಗೊತ್ತಿದ್ರೆ ಗೊತ್ತಿಲ್ವೋ, ಈ ದೇಶದಲ್ಲಿ ಆರೋಗ್ಯ ಹಕ್ಕು ಅನ್ನೋಂಥದ್ದು ಮಾನವನ ಮೂಲಭೂತ ಹಕ್ಕಾಗಬೇಕು. ಪ್ರತಿಯೊಬ್ಬರಿಗೂ ಹೆಂಗೆ ಶಿಕ್ಷಣ ಹಕ್ಕಿದೆಯೋ, ಹೆಂಗೆ ಮಾಹಿತಿ ಹಕ್ಕಿದೆಯೋ, ಅದೇ ರೀತಿ ಆರೋಗ್ಯ ಹಕ್ಕು ಅಂತ ಒಂದು ಕಾನೂನು ಬರಬೇಕು. ರೈಟ್ ಟು ಹೆಲ್ತ್ ಅಂತ ಆಗಬೇಕು. ಪ್ರತಿಯೊಬ್ಬ ನಾಗರಿಕನಿಗೂ ₹1 ಹಿಡಿದು 1 ಕೋಟಿವರೆಗೆ ಫ್ರೀಯಾಗಿ ಉಚಿತವಾಗಿ ಆರೋಗ್ಯ ಸಿಗಬೇಕಲ್ಲ, ಅದು ಸಿಗ್ತಾ ಇಲ್ಲ. UK, ಕೆನಡಾ, ಫಿಲಿಪೈನ್ಸ್, ಜರ್ಮನಿ ಅಂತ ದೇಶಗಳಲ್ಲಿ ಆರೋಗ್ಯ ಸೇವೆ ಫ್ರೀ ಆಫ್ ಕಾಸ್ಟಲ್ಲಿದೆ. ನಮ್ಮ ದೇಶದಲ್ಲಿ ಯಾವುದ್ರಲ್ಲಿ ಫೇಮಸ್ ಇದೆ ಹೇಳಿ? UK ಬಂದ್ಬಿಟ್ಟು ಹೆಲ್ತಲ್ಲಿ ಫೇಮಸ್ ಇದೆ, ಫಿನ್ಲ್ಯಾಂಡ್ ಬಂದ್ಬಿಟ್ಟು ಎಜುಕೇಷನಲ್ಲಿ ಫೇಮಸ್ ಇದೆ, ಇಸ್ರೇಲ್ ಬಂದ್ಬಿಟ್ಟು ಅಗ್ರಿಕಲ್ಚರಲ್ಲಿ ಫೇಮಸ್ ಇದೆ. ನಮ್ಮ ದೇಶ ಭ್ರಷ್ಟಾಚಾರದಲ್ಲಿ ನಂಬರ್ 1 ದೇಶ. ಭ್ರಷ್ಟಾಚಾರದಲ್ಲಿ ಇಡೀ ಜಗತ್ತಲ್ಲಿ ಏನಾದರೂ ಫೇಮಸ್ ಪಡೆದಿದ್ರೆ ಅದು ಭಾರತ ದೇಶ. ಡೆವಲಪಿಂಗ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ, ವಿಶ್ವಗುರು, ಆ ಗುರು, ಈ ಗುರು ಅಂತ ಹೇಳ್ತೀವಿ. ಗುರು ಈಗ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ಗೆ ಬೆಡ್ ಇರಲ್ಲ. ಬೆಡ್ ಇದ್ರೆ ಪ್ರೈವೇಟ್ ಹಾಸ್ಪಿಟಲ್ ಲಕ್ಷ ಚಾರ್ಜ್ ಮಾಡ್ತಾರೆ. ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋದರೆ ಅದೇ ಹೇಳಿದ್ನಲ್ಲ ನಿಮಗೆ, ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ. ಹಾಗಾಗಿ ತಾವೆಲ್ಲರೂ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಇದು ರೈಟ್ ನ್ಯೂಸ್.